ಕನ್ನಡ ಚಲನಚಿತ್ರರಂಗಕ್ಕೆ ಈಗ 91 ವರ್ಷದ ಇತಿಹಾಸ. ಈ ಇತಿಹಾಸ ಅಂದ್ರೆ ಸುಮ್ನೆ ಕೆಲವು ಸಿನಿಮಾಗಳ ಪಟ್ಟಿಯಲ್ಲ. ಅದು ಒಂದು ಸಂಸ್ಕೃತಿ, ಒಂದು ಭಾಷೆಯ ಹೋರಾಟ, ಒಂದು ನಾಡಿನ ಆತ್ಮಗೌರವ. ಡಾಕ್ಟರ್ ರಾಜ್‌ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್ ಅವರಂತಹ ದಿಗ್ಗಜರು ಈ ಚಿತ್ರರಂಗವನ್ನ ಕೇವಲ ಮನರಂಜನೆಗಾಗಿ ಮಾತ್ರ ಬಳಸಲಿಲ್ಲ. ಕನ್ನಡದ ಗೌರವ ಉಳಿಸಲು, ಕನ್ನಡಿಗರ ಆತ್ಮವಿಶ್ವಾಸ ಹೆಚ್ಚಿಸಲು, ಕಷ್ಟದಲ್ಲಿದ್ದ ಚಿತ್ರರಂಗವನ್ನ ಎತ್ತಿ ಹಿಡಿಯಲು ತಮ್ಮ ಜೀವನವನ್ನೇ ಹಾಕಿದ್ದರು. ಆದರೆ ಇಂದು ಅದೇ ಚಂದನವನ ನೋಡಿದರೆ ಯಜಮಾನ ಇಲ್ಲದ ಮನೆಯಂತಾಗಿದೆ ಅನ್ನೋ ಭಾವನೆ ಸಾಮಾನ್ಯ ಕನ್ನಡಿಗನ ಮನಸ್ಸಿನಲ್ಲಿ ಮೂಡುತ್ತಿದೆ. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಏನಾದ್ರೂ ಸಮಸ್ಯೆ ಬಂದ್ರೆ ಸಾಕು, ಎಲ್ಲರ ಕಣ್ಣು ಮೊದಲು ದೊಡ್ಮನೆ ಕಡೆ ಹೋಗುತ್ತಿತ್ತು. ಅಣ್ಣಾವ್ರು ಒಂದು ಮಾತು ಆಡಿದ್ರೆ ಸಾಕು, ಸರ್ಕಾರದಿಂದ ಹಿಡಿದು ವಿತರಕರವರೆಗೂ ಎಚ್ಚೆತ್ತುಕೊಳ್ಳುತ್ತಿದ್ದರು. ಕನ್ನಡಕ್ಕೆ ಧಕ್ಕೆ ಬಂದ್ರೆ ಪಂಚೆ ಎತ್ತಿ ಕಟ್ಟಿ ನಿಲ್ಲುತ್ತಿದ್ದ ವ್ಯಕ್ತಿತ್ವ ಅದು. ಅಣ್ಣಾವ್ರ ಬಗ್ಗೆ ಇದ್ದ ಗೌರವ ಮಾತ್ರವಲ್ಲ, ಒಂದು ಭಯವೂ ಇತ್ತು. ಯಾಕಂದ್ರೆ ಅವರು ಮಾತ್ನಾಡೋದು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಕನ್ನಡಕ್ಕಾಗಿ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇತ್ತು. ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಅಷ್ಟೆ. ಅವರು ಕೇವಲ ಸ್ಟಾರ್ ನಟರಲ್ಲ, ಕನ್ನಡದ ಘನತೆಯ ಪ್ರತೀಕ. ಅವರಲ್ಲಿ ಒಂದು ಗಾಂಭೀರ್ಯ ಇತ್ತು, ಒಂದು ನಿಲುವು ಇತ್ತು. ಕನ್ನಡದ ವಿಚಾರ ಬಂದಾಗ ಅವರು ಯಾವತ್ತೂ ಮೌನವಾಗಿರಲಿಲ್ಲ. ಅಭಿಮಾನಿಗಳ ಜೊತೆ ಬೆರೆತು, ಸಾಮಾನ್ಯ ಜನರ ನೋವನ್ನ ಅರ್ಥ ಮಾಡಿಕೊಂಡು, ಚಿತ್ರರಂಗದ ಒಳಗಿನ ಸಮಸ್ಯೆಗಳಿಗೂ ಧೈರ್ಯವಾಗಿ ಧ್ವನಿ ಎತ್ತುತ್ತಿದ್ದರು. ವಿಷ್ಣುವರ್ಧನ್ ಇದ್ದಾಗ ಚಿತ್ರರಂಗದಲ್ಲಿ ಒಂದು ಶಿಸ್ತು ಕಾಣಿಸುತ್ತಿತ್ತು, ಹಿರಿಯರ ಮಾತಿಗೆ ಬೆಲೆ ಇತ್ತು, ಅವರ ವ್ಯಕ್ತಿತ್ವವೇ ಒಂದು ಹಿಡಿತವಾಗಿತ್ತು. ಅಂಬರೀಷ್ ಬಂದ್ರೆ ಮತ್ತೊಂದು ರೀತಿಯ ಶಕ್ತಿ. ಏನೇ ಸಮಸ್ಯೆ ಇರ್ಲಿ, 2 ಮಾತಿನಲ್ಲಿ ಬಗೆಹರಿಸುವ ಗುಣ ಅವರದ್ದು. ಆಯ್ತು ಬಿಡ್ರಿ, ಮನೆ ಕಡೆ ಹೋಗ್ರಿ ಅನ್ನೋ ಅವರ ಸ್ಟೈಲ್ಗೂ ಒಂದು ತೂಕ ಇತ್ತು. ರಾಜಕೀಯ, ಸಿನಿಮಾ, ಸಂಘಟನೆ, ಸರ್ಕಾರ ಎಲ್ಲ ಕಡೆ ಸಂಪರ್ಕ ಇದ್ದ ಕಾರಣ ಚಿತ್ರರಂಗಕ್ಕೆ ಅವರು ಗುರಾಣಿಯಂತಿದ್ದರು. ಆದರೆ ಇಂದು ಆ 3 ದೊಡ್ಡ ಮರಗಳು ಇಲ್ಲ. ಅವರ ನಂತರ ಕನ್ನಡ ಚಿತ್ರರಂಗವನ್ನ ಒಗ್ಗೂಡಿಸಿ ಮುನ್ನಡೆಸುವ ನಾಯಕತ್ವವೇ ಕಾಣುತ್ತಿಲ್ಲ. ಇದೇ ಈಗ ದೊಡ್ಡ ಸಮಸ್ಯೆ. ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಚಿತ್ರರಂಗ ನೋಡಿದರೆ ಸೂತ್ರವಿಲ್ಲದ ಗಾಳಿಪಟದಂತಾಗಿದೆ. ಯಾರು ಯಾವ ದಿಕ್ಕಿಗೆ ಎಳೀತಾರೆ ಅನ್ನೋದೇ ಗೊತ್ತಾಗದ ಪರಪರಿಸ್ಥಿತಿ. ಹಿಂದೆ ಡಬ್ಬಿಂಗ್ ಮೇಲೆ ನಿಯಂತ್ರಣ ಇತ್ತು. ಪರಭಾಷೆ ಸಿನಿಮಾಗಳು ಇಲ್ಲಿ ಸುಲಭವಾಗಿ ದಬ್ಬಾಳಿಕೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳಲ್ಲಿ ಗೌರವ ಇತ್ತು, ಬಿಡುಗಡೆಗೂ ಒಂದು ನಿಯಮ ಇತ್ತು. ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಇಂದು ಕರ್ನಾಟಕದ ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗಿ ನೋಡಿದ್ರೆ ಮೊದಲು ಹಿಂದಿ, ತಿಂದಿ, ತೆಲುಗು, ತಮಿಳು ಸಿನಿಮಾಗಳಿಗೆ ಪ್ರೈಮ್ ಟೈಮ್ ಶೋಗಳು. ನಂತರ ಉಳಿದ ಸಮಯದಲ್ಲಿ ಕನ್ನಡಕ್ಕೆ ಜಾಗ ಇದ್ರೆ ಕೊಡ್ತಾರೆ. ಕನ್ನಡ ಸಿನಿಮಾ ತನ್ನ ರಾಜ್ಯದಲ್ಲೇ 2ನೇ ದರ್ಜೆ ಅನುಭವಿಸಬೇಕಾದ ಪರಿಸ್ಥಿತಿ ಬಂದಿದೆ. ಇನ್ನೊಂದು ದೊಡ್ಡ ನೋವು ಏನು ಅಂದ್ರೆ, ತಮಿಳು ಅಥವಾ ತೆಲುಗಿನ ದೊಡ್ಡ ಸ್ಟಾರ್ ಬೇಡ, ಅಲ್ಲಿ ಹೊಸದಾಗಿ ಬಂದ ನಟನ ಸಿನಿಮಾಗೂ ಕರ್ನಾಟಕದಲ್ಲಿ 100 ಶೋಗಳು ಸಿಗುತ್ತವೆ. ಆದರೆ ಕನ್ನಡದ ಎಷ್ಟೋ ಹೊಸ ಪ್ರತಿಭೆಗಳ ಸಿನಿಮಾಗಳಿಗೆ ಬೆಂಗಳೂರಲ್ಲೇ ಬೆಳಗಿನ ಒಂದು ಶೋ ಕೂಡ ಸಿಗೋದಿಲ್ಲ. ನಮ್ಮ ಸಿನಿಮಾ ನಮ್ಮೂರಲ್ಲೇ ಉಸಿರಾಟಕ್ಕೆ ಹೋರಾಡ್ತಿದೆ. ಇದೇ ವಿಚಾರವನ್ನು ಕಳೆದ 10-15 ವರ್ಷಗಳಿಂದ ಎಲ್ಲರೂ ಹೇಳುತ್ತಿದ್ದಾರೆ. ಆದರೆ ಗಟ್ಟಿಯಾದ ನಿರ್ಧಾರ ಮಾತ್ರ ಯಾರಿಂದಲೂ ಬಂದಿಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ, ಈಗಿನ ಚಿತ್ರರಂಗದಲ್ಲಿ ಒಗ್ಗಟ್ಟು ಕಡಿಮೆಯಾಗುತ್ತಿದೆ. ಹಿಂದೆ ಕನ್ನಡದ ವಿಚಾರ ಬಂದ್ರೆ ಎಲ್ಲರೂ ಒಂದಾಗುತ್ತಿದ್ದರು. ಈಗ ಹಲವರಿಗೆ ಪ್ಯಾನ್ ಇಂಡಿಯಾ ಕನಸು. ಇಂದು ಕನ್ನಡದಲ್ಲಿ ನಟಿಸಿದವರು ನಾಳೆ ತೆಲುಗು ಹೋಗ್ಬೋದು, ತಮಿಳಿನಲ್ಲಿ ಅವಕಾಶ ಸಿಗ್ಬೋದು, ಹಿಂದಿ ವೆಬ್ ಸೀರೀಸ್ ಮಾಡ್ಬೋದು. ಹೀಗಾಗಿ ಕನ್ನಡದ ಪರವಾಗಿ ಗಟ್ಟಿಯಾಗಿ ಮಾತನಾಡಿದ್ರೆ ಬೇರೆ ರಾಜ್ಯದಲ್ಲಿ ಅವಕಾಶ ಕಳೆದುಕೊಳ್ಳೋ ಅನ್ನೋ ಭಯ ಕೆಲವರಲ್ಲಿ ಕಾಣಿಸುತ್ತಿದೆ. ಇದೇ ಕಾರಣಕ್ಕೆ ಕನ್ನಡದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ್ಲೂ ಹಲವರು ಮೌನವಾಗುತ್ತಿದ್ದಾರೆ. ಇತ್ತೀಚೆಗೆ ಕೆಲವು ನಟರು ಕನ್ನಡ ಭಾಷೆ ಬಗ್ಗೆ ತಿರಸ್ಕಾರವಾಗಿ ಮಾತನಾಡಿದಾಗ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆದ್ರೆ ಚಿತ್ರರಂಗದಿಂದ ಬಂದ ಪ್ರತಿಕ್ರಿಯೆ ತುಂಬಾ ದುರ್ಬಲವಾಗಿತ್ತು. ಹಿಂದೆ ಇದೇ ಪರಿಸ್ಥಿತಿ ಆಗಿದ್ರೆ ಅಣ್ಣಾ ಅವರು, ವಿಷ್ಣುವರ್ಧನ್, ಅಂಬರೀಷ್ ಅವರಂಥವರು ನೇರವಾಗಿ ನಿಂತು ಮಾತನಾಡ್ತಿದ್ರು. ಈಗ ಕನ್ನಡಪರ ಹೋರಾಟಗಾರರು ಧ್ವನಿ ಎತ್ತುತ್ತಿದ್ದಾರೆ. ಆದರೆ ಚಿತ್ರರಂಗದ ದೊಡ್ಡವರು ಬಹುತೇಕ ಮೌನವಾಗಿದ್ದಾರೆ ಅನ್ನೋ ಟೀಕೆ ಕೇಳಿಬರುತ್ತದೆ. ಒಂದೆಡೆ ಪರಭಾಷೆಯ ಸಿನಿಮಾಗಳಿಗೆ ಇಲ್ಲಿ ಕೆಂಪು ಹಾಸು ಹಾಸಲಾಗುತ್ತಿದೆ. ಮತ್ತೊಂದೆಡೆ ಕನ್ನಡ ಸಿನಿಮಾಗಳಿಗೆ ಬೇರೆ ರಾಜ್ಯಗಳಲ್ಲಿ ಸರಿಯಾದ ಅವಕಾಶ ಸಿಗುತ್ತಿಲ್ಲ. ಕನ್ನಡದ ಸ್ಟಾರ್ ನಟರ ಸಿನಿಮಾಗಳು ಚೆನ್ನೈ, ಹೈದರಾಬಾದ್ ಅಥವಾ ಕೇರಳದಲ್ಲಿ ಶೋ ಪಡೆಯಲು ಹೋರಾಡಬೇಕು. ಆದರೆ ಇಲ್ಲಿ ಅವರ ಸಿನಿಮಾಗಳಿಗೆ 100 ಸ್ಕ್ರೀನ್ಗಳು ಸಿಗುತ್ತವೆ. ಇದು ವ್ಯಾಪಾರ ಅಷ್ಟೇ ಅಲ್ಲ, ಇದು ಮಾರುಕಟ್ಟೆಯ ಮೇಲಿನ ಹಿಡಿತ.
ಕನ್ನಡ ಚಿತ್ರರಂಗ ತನ್ನ ಮಾರುಕಟ್ಟೆಯನ್ನೇ ಇತರರ ಕೈಗೆ ಕೊಟ್ಟು ಕುಳಿತಿದೆ ಅನ್ನೋ ಮಾತು ಈಗ ಹೆಚ್ಚು ಕೇಳಿಬರ್ತಿದೆ. ಟಿಕೆಟ್ ದರದ ವಿಚಾರದಲ್ಲೂ ಕನ್ನಡಿಗರೇ ಹೆಚ್ಚು ಮೋಸ ಹೋಗುತ್ತಿದ್ದಾರೆ. ಪರಭಾಷೆಯ ದೊಡ್ಡ ಸಿನಿಮಾಗಳು ಬಂದಾಗ ಕರ್ನಾಟಕದಲ್ಲಿ ಟಿಕೆಟ್ ದರ 1000 ಗಡಿ ದಾಟುತ್ತದೆ. ಸಾಮಾನ್ಯ ಕುಟುಂಬ ಒಂದು ಸಿನಿಮಾ ನೋಡಬೇಕಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ. ಆದರೆ ಪಕ್ಕದ ರಾಜ್ಯಗಳಲ್ಲಿ ಇದೇ ರೀತಿ ದರ ಏರಿಕೆ ಕಾಣಿಸುವುದಿಲ್ಲ. ಕನ್ನಡಿಗರ ಮೇಲೆಯೇ ಈ ರೀತಿಯ ದರೋಡೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತಿಲ್ಲ. ಮಾತನಾಡಬೇಕಾದವರು ಮೌನವಾಗಿದ್ದಾರೆ. ಇನ್ನೊಂದು ಕಡೆ ಕನ್ನಡದ ಸ್ಟಾರ್ ನಟರ ಸಿನಿಮಾ ಉತ್ಪಾದನೆಯ ವೇಗವೂ ಕಡಿಮೆಯಾಗಿದೆ. ಹಿಂದೆ ವರ್ಷಕ್ಕೊಂದು ಸಿನಿಮಾ ಅನ್ನೋ ನಿರೀಕ್ಷೆ ಇತ್ತು. ಈಗ 2-3 ವರ್ಷಕ್ಕೊಂದು ಸಿನಿಮಾ ಬಂದ್ರೂ ಸಾಕು ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಅಭಿಮಾನಿಗಳು ಕಾಯ್ತಾರೆ, ಮಾರುಕಟ್ಟೆ ಖಾಲಿಯಾಗುತ್ತದೆ. ಆ ಜಾಗವನ್ನ ಪರಭಾಷೆಯವರು ತುಂಬುತ್ತಾರೆ. ಸಿನಿಮಾ ಉದ್ಯಮದಲ್ಲಿ ಖಾಲಿ ಜಾಗ ಅಂಥದ್ದೇ ಇರೋದಿಲ್ಲ. ನಾವು ಬಿಟ್ಟ ಜಾಗವನ್ನ ಬೇರೆ ಯಾರೋ ತುಂಬುತ್ತಾರೆ. ಈಗ ಅದೇ ಆಗುತ್ತಿದೆ. OTT ವೇದಿಕೆಗಳಲ್ಲೂ ಕನ್ನಡ ಸಿನಿಮಾಗಳ ಸ್ಥಿತಿ ಅಷ್ಟೇನೂ ಉತ್ತಮವಾಗಿಲ್ಲ. ತೆಲುಗು, ತಮಿಳು, ಮಲಯಾಳಂ ಸಿನಿಮಾಗಳನ್ನ ದೊಡ್ಡ ಮೊತ್ತಕ್ಕೆ ಖರೀದಿಸುವ ವೇದಿಕೆಗಳು ಕನ್ನಡ ಸಿನಿಮಾಗಳಿಗೆ ಅಷ್ಟೊಂದು ಆದ್ಯತೆ ನೀಡುತ್ತಿಲ್ಲ. ಕೆಲವು ಉತ್ತಮ ಸಿನಿಮಾಗಳು ಪ್ರಚಾರವೇ ಸಿಗದೆ ಕಣ್ಮರೆಯಾಗುತ್ತಿವೆ. ನಿರ್ಮಾಪಕರು ಸಂಕಷ್ಟದಲ್ಲಿದ್ದಾರೆ. ನಟರ ಸಂಭಾವನೆ ಏರುತ್ತಿದೆ. ಥಿಯೇಟರ್ ಸಮಸ್ಯೆ ಇದೆ, OTT ಸಮಸ್ಯೆ ಇದೆ, ವಿತರಣೆ ಸಮಸ್ಯೆ ಇದೆ. ಆದರೆ ಇವೆಲ್ಲವನ್ನು ಸರಿಪಡಿಸಬೇಕಾದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ ಅನ್ನೋ ಆರೋಪ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ನಾಯಕತ್ವದ ಪ್ರಶ್ನೆ ದೊಡ್ಡದಾಗಿ ಎದುರಾಗುತ್ತಿದೆ. ಅಣ್ಣಾವ್ರ ನಂತರ ಯಾರು? ವಿಷ್ಣುವರ್ಧನ್ ನಂತರ ಯಾರು? ಅಂಬರೀಷ್ ನಂತರ ಯಾರು ಅನ್ನೋ ಪ್ರಶ್ನೆಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಹಲವು ಬಾರಿ ಶಿವರಾಜ್ಕುಮಾರ್ ಹೆಸರು ಕೇಳಿಬಂದಿದೆ. ಶಿವಣ್ಣ ಅವರಿಗೆ ಚಿತ್ರರಂಗದ ಮೇಲೆ ಪ್ರೀತಿ ಇದೆ, ಎಲ್ಲರ ಜೊತೆ ಬೆರೆಯುವ ಗುಣ ಇದೆ, ಹಿರಿಯರ ಗೌರವ ಇದೆ. ಕೆಲ ವರ್ಷಗಳ ಹಿಂದೆ ಅವರ ಮನೆಯಲ್ಲಿ ಸಭೆಗಳೂ ನಡೆದಿದ್ದವು. ಆದರೆ ನಾಯಕತ್ವ ಅಂದ್ರೆ ಕೇವಲ ಸಭೆ ಮಾಡಿದ್ರೆ ಸಾಲದು. ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು, ಒಗ್ಗಟ್ಟು ತರಬೇಕು, ಕನ್ನಡದ ಪರವಾಗಿ ಧ್ವನಿ ಎತ್ತಬೇಕು, ಸರ್ಕಾರದ ಜೊತೆ ಮಾತನಾಡಬೇಕು, ಥಿಯೇಟರ್, OTT, ನಿರ್ಮಾಪಕರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಆ ರೀತಿಯ ನಾಯಕತ್ವಕ್ಕಾಗಿ ಚಿತ್ರರಂಗ ಇನ್ನೂ ಕಾಯುತ್ತಿದೆ. ಇದೇ ಪರಿಸ್ಥಿತಿ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಭಾರತೀಯ ಚಿತ್ರರಂಗದಲ್ಲಿ ಇನ್ನಷ್ಟು ಹಿಂದುಳಿಯುವ ಅಪಾಯ ಇದೆ. ಯಾಕಂದ್ರೆ ಇಂದು ತೆಲುಗು, ತಮಿಳು, ಮಲಯಾಳಂ ಚಿತ್ರರಂಗಗಳು ಜಾಗತಿಕ ಮಟ್ಟಕ್ಕೆ ಹೋಗುತ್ತಿವೆ. ತಮ್ಮ ಭಾಷೆ, ತಮ್ಮ ಮಾರುಕಟ್ಟೆ, ತಮ್ಮ ಪ್ರೇಕ್ಷಕರನ್ನು ಮೊದಲು ರಕ್ಷಿಸಿಕೊಳ್ಳುತ್ತಿವೆ. ಆದರೆ ಕನ್ನಡ ಚಿತ್ರರಂಗ ಮಾತ್ರ ಒಳಜಗಳ, ನಾಯಕತ್ವದ ಕೊರತೆ, ಯೋಜನೆಯಿಲ್ಲದ ಬೆಳವಣಿಗೆ, ಪರಭಾಷೆಯ ಅವಲಂಬನೆ ಇವುಗಳ ನಡುವೆ ಸಿಲುಕಿಕೊಂಡಿದೆ. ಹೊಸ ಪ್ರತಿಭೆಗಳಿಗೆ ಸರಿಯಾದ ಅವಕಾಶ ಸಿಗದಿದ್ದರೆ, ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗದಿದ್ದರೆ ಪ್ರೇಕ್ಷಕರು ನಿಧಾನವಾಗಿ ಪರಭಾಷೆಯತ್ತ ಹೋಗುತ್ತಾರೆ. ಆಗ ಕನ್ನಡ ಸಿನಿಮಾ ತನ್ನದೇ ನೆಲದಲ್ಲಿ ಅತಿಥಿಯಾಗುವ ಅಪಾಯವೂ ಇದೆ. ಆದರೆ ಇನ್ನೂ ಸಮಯ ಮೀರಿಲ್ಲ. ಕನ್ನಡ ಚಿತ್ರರಂಗ ಮತ್ತೆ ಎದ್ದು ನಿಲ್ಲಬೇಕಾದರೆ ಮೊದಲು ಒಗ್ಗಟ್ಟು ಬೇಕು. ಕನ್ನಡದ ಪರವಾಗಿ ನಿಲ್ಲುವ ಧೈರ್ಯ ಬೇಕು. ಹಿರಿಯರ ಮೌಲ್ಯಗಳನ್ನು ನೆನಪಿಸಿಕೊಳ್ಳಬೇಕು. ಅಣ್ಣಾವ್ರ ಆತ್ಮಗೌರವ, ವಿಷ್ಣುವರ್ಧನ್ ಅವರ ನಿಲುವು, ಅಂಬರೀಷ್ ಅವರ ದಿಟ್ಟತನ ಈ ಮೂರನ್ನೂ ಮತ್ತೆ ಚಿತ್ರರಂಗ ಅಳವಡಿಸಿಕೊಳ್ಳಬೇಕು. ಇಲ್ಲವಾದರೆ ಇತಿಹಾಸ ದೊಡ್ಡದಿದ್ದರೂ ಭವಿಷ್ಯ ಮಾತ್ರ ನಿಧಾನವಾಗಿ ಕೈತಪ್ಪುವ ಅಪಾಯ ನಿಜವಾಗಿಯೂ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.